ನಾನು ಸೂಪರ್ ಇದ್ದೀನಿ ವಿಡಿಯೋ ಇವಾಗ ಶುರು ನಾನು ಮಗ ನಾವು ವಿಜಯವನ್ನು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ. ಇವತ್ತು ಲಾಗ್ ಶುರು ಮಾಡ್ತೀವಿ ಬೆಳಗ್ಗೆನೆ. ನಮ್ಮನೆಯವ್ರಿಗೆ ಕಾಫಿ ಇಟ್ಕೊಳ್ಳೋಣ ಅಂತ ಬಂದೆ. ಆಮೇಲೆ ತುಂಬ ಜನ ಕಮೆಂಟ್ಗಳಾಗ್ತಾ ಇದ್ದೀರಾ, ಅದಕ್ಕೆಲ್ಲ ರಿಪ್ಲೈ ಕೊಡ್ತೀನಿ ಗೈಸ್. ಹಂಗೇನೆ ಮೇಲಿಂದ ಒಬ್ಬೊಬ್ರಿಗೆ ಡೌಟ್ ಇರುತ್ತೆ. ಫಸ್ಟಿಂದ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತೀವಿ ಅಂತ ಇದ್ದಿದ್ದು, ಪ್ರೈವೇಟ್ಗೆ ಯಾಕೆ ಆಗಿದ್ದೀರಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ನಾನು ಅಂದ್ಕೊಂಡಿದ್ದೀನಿ, ಅದಕ್ಕೆ ಆನ್ಸರ್ ಮಾಡಬೇಕು ಬೇಡವಾ ಅಂತ ಕಮೆಂಟಲ್ಲಿ ತಿಳಿಸಿ, ಅವಾಗ ಆನ್ಸರ್ ಮಾಡ್ತೀವಿ ಗೈಸ್. ಏನು ಪ್ರೈವೇಟ್ಗೆ ಹಾಕ್ತು ಅಂತ ಅಂದ್ಬಿಟ್ಟು. ಸೊ ಹಾಗೆ ಎಲ್ಲರೂ ಒಂದೊಂದು ಲೈಕ್ ಮಾಡಿ ಗೈಸ್, 100 ಲೈಕ್ಸ್ ಬರಲಿ. ಲೈಕ್ ಮಾಡಿ ನಿಮ್ಮ ಮಕ್ಕಳ. ನಮ್ಮ ದಿವ ಇವಾಗ ಎದ್ದು ವಾಶ್ರೂಮ್ಗೆ ಹೋಗಿ ಬರ್ತಾ ಇದ್ದಾನೆ. ಎಷ್ಟು ಗಂಟೆಯಲ್ಲಿ? 10 ಗಂಟೆಯಲ್ಲಿ. ಖುಷಿ ನೋಡಿ ಗೈಸ್, ಬೆಳಗ್ಗೆ ಎದ್ದ ತಕ್ಷಣ ಅದು ಸ್ವೀಟಾಗಿರುತ್ತಲ್ಲ, ಮಕಾನು ತೊಳೆದಿಲ್ಲ ಏನಿಲ್ಲ, ತಿಂತಾ ಇರೋದು. ದಿವ ನಿಂಗೂ ಬೇಕೇನಾ? ಅವ್ನು ತಿನ್ನಲ್ಲ ಗೈಸ್, ಅವ್ನಿಗೆ ಇಷ್ಟ ಇಲ್ಲ ಅದು. ನಾವು ಖುಷಿಗೆ ಇಷ್ಟ. ಸೊ ನಮ್ಮ ನವಿಯವರು ನೀರು ಕುಡಿತಾ ಇದ್ದಾರೆ. ಇಲ್ಲಿ ಕಾಫಿ ಇಟ್ಟಿದ್ದಾರೆ, ಕುಡಿಯೋಣ ನೋಡಿ ಗೈಸ್. ಅದೇ ನೀರಲ್ಲಿ ನೀರು ಹಾಕದ್ನ ಚೆಲ್ಲಿಲ್ವಾ? ಅಲ್ಲ, ನೀರಿನ ಲೋಟದಲ್ಲೇ ಕಾಫಿ ಲೋಟದಲ್ಲಿ ಮಾಡೋಕೋವೆಲ್ಲ. ಕಾಫಿ ಸ್ಮೆಲ್ ಬರುತ್ತೆ ನೀರು ಕುಡಿಬೇಕಾದ್ರೆ. ನೆನೆ ನಿನ್ನ ಮಗನಿಗೆ ನೀರು ತಂದ್ಕೊಡೋದು ಕೊಟ್ಟಿದ್ಯಾ? ಒಂದು ನಿಮಿಷ ಇರು, ಅವ್ನು ತೊಳೆದಿದ್ನ ಏನೋ ಗೊತ್ತಿಲ್ಲ, ತಗೊಂಬಂದು ಕೊಡ್ತಾವನೆ ಕಾಫಿ ಸ್ಮೆಲ್ ಬರ್ತೈತೆ. ಆಮೇಲೆ ಅಂದ್ಕೊಂಡೆ ನಾನು ಕಾಫಿನೇ ಮಾಡಿಲ್ಲ ನೆನ್ನೆ. ಮೋಸ್ಟ್ಲಿ ಅವ್ನ ಕೈ ಕಾಫಿ ಸ್ಮೆಲ್ ಏನಾಯ್ತು ಅನ್ಸುತ್ತೆ. ಬರೀ ಸುಳ್ಳು ಗೈಸ್, ಬರೀ ಸುಳ್ಳು. ಏನಾರು ಇಟ್ಕೊಟ್ರೆ ನಾನು ಮನ್ಗಿದೆ ನೆನ್ನೆ ಆಗ್ತಿರ್ಲಿಲ್ಲ. ಇವರೇ ಕಾಫಿ ಮಾಡ್ಕೊಂಡು ಇವರೇ ಕುಡ್ದಿದ್ದು. ಅದೇನೆ ನಾನು ಮಾಡ್ಕೊಂಡು ಕುಡ್ದಿದ್ದು. ಏನು ಮಗನೇ? ಅಣ್ಣ ನೀರು ತಗೊಂಬಂದಿಲ್ಲ, ನಾನು ತಗೊಂಬಂದು ಕೊಟ್ಟೆ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್ ಹೆಂಡತಿ. ನಮಗಿದೆಲ್ಲ ಕಾಮನ್ ಗೈಸ್. ಶೇಪ್ ಔಟ್ ಮಾಡ್ದ. ಬಿದ್ಕಿದ್ದನು ಬಾಡಿ ನೋಡಿ ನೋಡಿ ಗೈಸ್, ನಮ್ಮ ಮನೇಲಿ ಟಿಫನ್ ಪಲಾವ್. ಬೆಳಗ್ಗೆನೆ ಪಲಾವ್ ಮಾಡಿದ್ದಾರೆ, ಬನ್ನಿ ತಿನ್ನೋಣ ಇವಾಗ. ನೋಡಿ ಇಲ್ಲೆಲ್ಲ ಗಲೀಜು ಮಾಡಿರೋದು ಮಕ್ಕಳು ತಿಂದ್ಬಿಟ್ಟು. ಬರೀ ಇದೇನೆ. ಸ್ಕೂಲ್ಗೆ ಹೋಯ್ತಿಯಲ್ಲ, ಇನ್ಮೇಲೆ ಅಮ್ಮಂಗೆ ನೆಮ್ಮದಿ, ಎಷ್ಟು ಗಲೀಜಾಗಲ್ಲ. ಅವನು ಹಬ್ಬ ಇರ್ತಾನೆ ಮನೇಲಿ ಅಷ್ಟೇ. ಗಲೀಜು ಮಾಡ್ಬಿಟ್ಟು ನೀನು ನನಗೊಡಿ ಆಯಿತಾ? ನೋಡಿ ಗೈಸ್, ನಮ್ಮ ಖುಷಿನ ನಮ್ಮ ನವಿ ನಂಗೊಂದು ಗಿಫ್ಟ್ ಕೊಟ್ಟಿದ್ಲಲ್ಲ, ಅದನ್ನು ಟೇಪ್ ಹಾಕಿ ಅಂಟಿಸ್ತಿದ್ದೆ. ಅದಕ್ಕೆ ಒಂದು ಕಿಲ್ ಕಿತ್ಕೊಂಡು ಹಾಟ್ ನಮ್ಮ ನವಿ ಕೊಡಿಸಿದ್ದು ಗೈಸ್. ಇದು ಅಲ್ಲಿ ಬಿದ್ದೋಗುತ್ತೆ ಅಂತ ಗಂಟು ಸಿಕ್ಕಿದ್ದೀನಿ. ಈ ಟೇಪು ಎಷ್ಟು ದಿನ ಗಟ್ಟಿಗಿರುತ್ತೆ ನೋಡು. ಕಿತ್ತಿ ಎಸಿದ್ರೆ ಎಡ್ಕಲ್ಲ ನಿನಗೆ. ನೆಕ್ಸ್ಟ್ ವಾರ ಕಟಿಂಗ್ ಮಾಡಿಸ್ತೀವಿ, ಗುಂಡು ಹೊಡಿಸ್ತೀವಿ ನಿನಗೆ. ಗುಂಡು ತಿರುಪತಿಲಿ. ಕೂದಲು ಇರ್ಬೇಕು ಹಿಂಗೆ. ಕೂದಲು ಬೇಕೋ ಬೇಡವ ನಿಂಗೆ? ಕೂದಲು ಬೇಡವಾ? ಸಾಕಾಗ್ಬಿಟ್ಟೈತೆ ಕೈಸಿ ಬೇಸಿಗೆಲ್ಲಂತೂ ಅವನಿಗೆ. ಅವನೇ ಹಿಂಗೆ ಅನ್ಕೊಂಡು ಅದು ಕಣ್ಣಿಗೆ ಬರುತ್ತಾ? ಮಾಡಿದ್ರೆ ಏನಂತ ಗೊತ್ತಾ, ಅಣ್ಣ ನನ್ನ ಹೀರೋ ತರ ಮಾಡು ಅಣ್ಣ. ಗಂಡಂಗ್ ನೆನೆ ಹೇಳ್ತಿರೋದು ಬಾಯಿಸ್ತಿದ್ದ ಕೂದಲನ್ನ. ಅಣ್ಣ ಹೀರೋ ತರ ಮಾಡು. ಹೀರೋ ತರ ಮಾಡ್ಬೇಕಂತ. ಯಾವ ತರ ಮಾಡ್ಬೇಕು ನಿನ್ನ? ಹೀರೋ ತರನಾ? ನೀನ್ ಹೀರೋನಾ? ನೀನು ಕಾಮಿಡಿ ಪೀಸ್ ಇದ್ದಂಗಿದ್ಯಾ? ಯಾ ಹೀರೋ ಮಗ್ನೆ? ಅವನಿಗೇನು ಗೊತ್ತು ಹೀರೋ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸೂಪರ್ ಕಾಣೋದು ಹೀರೋ ಅಲ್ಲ. ಹೀರೋ ಅಂದ್ರೆ ಏನು ಮಗನೇ? ಸುದೀಪ್ ಸರ್ ತರನಾ? ಹೇಳ್ಬೇಕು ಖುಷಿಲಿ. ನಾನೇ ಸರ್ ಅಂತ ಇದ್ದೀನಿ, ಇವನ್ ಸುದೀಪ್ ಅಂತವನೆ, ಚೋಟದ ಅವನೇ. ಬನ್ನಿ ಗೈಸ್, ನಮ್ಮ ನವಿಗೆ ಟೀ ಬೇಕಂತ ಕಾಯಿಸ್ತಾನ. ಅವನೇನೋ ಬರಿತಾ ಇದ್ದೀನಿ, ವೀಡಿಯೋ ಮಾಡಪ್ಪ. ಹೋಗಲು ಬರ್ತಿದ್ದೆ, ಬರೀ ನೀನು. ನೋಡಿ ಗೈಸ್, ಹಾಲಲ್ಲಿ ಎಷ್ಟೊಂದು ಕೆನೆ ಬಂದೈತೆ ಅಂತ. ನಮ್ಮ ನವಿ ಅವ್ರಿಗೆ ಟೀ ಬೇಕಂತೆ, ಟೀ ಕಾಯಿಸೋಣ. ನಮ್ಮ ನವಿ ನನಗೆ ಕಾಯಿಸ್ಕೊಡ್ಬೇಕು, ಆದರೆ ನಮ್ಮ ಮನೇಲಿ ನಾನು ಅವಳಿಗೆ ಕಾಯಿಸ್ಕೊಡ್ತೇನೆ. ಏನು ಮಗನೇ? ಎಣ್ಣೆನಾ? ಇರಲಿ ಬಿಡು, ದೊಡ್ಡ ಎಣ್ಣೆ. ಇದನ್ನು ಕಡಿದ್ರೆ ಮೊಸರು ಮಾಡ್ಬೋದು, ಅಲ್ಲ ಬೆಣ್ಣೆ ಮಾಡ್ಬೋದು ಅನ್ಸುತ್ತೆ. ಬನ್ನಿ ಟೀ ಕಾಯಿಸೋಣ.
ಕರೆಕ್ಟಾಗಿ ಹುಚ್ಚು. ನೋಡಿ ಗೈಸ್, ಟೀ ರೆಡಿ ಮಾಡಿದ್ದೀನಿ. ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ. ಮೈ ಒನ್ ಆ್ಯಂಡ್ ಓನ್ಲಿ ಮೈ ವೈಫಿಗೆ ಗಾನವಿ ಟೀ. ಇವನು ಅಲ್ಲಿದ್ದ ಗೈಸ್, ಅಲ್ಲಿ ಇಲ್ಲಿಗೆ ಬಂದವನು. ಇವನಿಲ್ಲ, ಅವ್ರು ನಿಮ್ಮದೇ ಟೀ ಕುಡಿಲಿ ಗೈಸ್. ಹೋಗಿ ಹಿಂಸೆ ಮಾಡೋದು ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ. ಟೀ ಕುಡ್ದಾದ್ಮೇಲೆ ಹೋಗೋಣ. ಅಲ್ಲೋದ್ರೆ ಏನು ಮಾಡ್ತಾರೆ ಗೈಸ್, ಒಂದು ಚೂರು ಕುಡ್ಬಿಟ್ಟು ನನಗೆ ಕೊಡ್ತಾರೆ. ಪೂರ್ತಿ ಅವಳೆ ಕುಡಿಬೇಕು, ಅದಕ್ಕೋಸ್ಕರ. ನೋಡಿ ಗೈಸ್, ಅವ್ರ ಅಮ್ಮ ಏನು ಮಾತಾಡ್ತಾಳೋ ಅದನ್ನೇ ಮಾತಾಡೋದು ಇವನು. ಯಾವಾಗಲೂ ರೇಗಿಸ್ತಾನೆ ಗೈಸ್, ಯಾವಾಗಲೂ. ನೋಡಿ ಎಷ್ಟು ತರಲೆ ಇದೆ ನೋಡಿ ಗೈಸ್. ಕೂದಲೆಲ್ಲ ಕಣ್ಣೊಳಿಗೆ ಹೋಗೋದು. ಎತ್ಕ ಕೂದಲು ಮೇಕೆ, ಕೂದಲು ಮೇಕೆ ಎತ್ಕ, ಮೇಕೆ ಎತ್ಕೊಳ್ಳೋ ಕೂದಲ ತೋರಿಸಿ. ಹೆಂಗೆ ಎತ್ಕತ್ತೀಯ? ಹೀರೋ ಥರ ಎತ್ಕ, ಹೀರೋ ಥರ. ಆಯ್ತು, ಎತ್ಕ ಇವಾಗ ಕೂದಲು ಮೇಕೆ ಎತ್ಕೊ. ಹೀರೋ ಥರ ಎತ್ಕ ಅಂದ್ರೆ ಹಿಂಗೆ ಅನ್ಕತ್ತಾನೆ ಗೈಸ್. ತಲೆನ ಅನ್ಕ ಮಗನೇ, ಹಂಗಲ್ಲ ತಲೆ ಹಿಂಗೆ ಎತ್ಕತಿಯಲ್ಲ ಕೂದಲು. ಫ್ಯಾನ್ ಬರ್ತೈತಾ? ಆಫ್ ಮಾಡ್ತೀನಿ. ಆಫ್ ಮಾಡಿದೆ. ಮಾಡ್ಕೊ ಸರಿ. ಒಂದೊಂದ್ಸಲ ಕ್ಯೂಟಾಗಿ ಮಾಡ್ಕೊತಾನೆ ಗೈಸ್. ಇವಾಗ ಆಟ ಆಡ್ತಾ ನೋಡಿ ಗೈಸ್. ಅವ್ರ ಅಮ್ಮ ಟೀ ಕುಡ್ಕೊಂಡು ಅವನಿಗೆ ಈ ಬರೆಸ್ತಾ ಇದ್ದಾರೆ. ಟೀ ಜಾಸ್ತಿ ಆಗಿದೆ ಅನ್ಸುತ್ತೆ, ನಿನಗೂ ಬೇಕಾ ಮುದ್ದು ಅಂತ ಕೇಳ್ತಾ ಇದ್ದಾರೆ. ಸಾಕಾಯ್ತಾ? ಸಿಹಿ ಜಾಸ್ತಿ ಮಾಡಿದ್ದಾರೆ. ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ ಅಂತ ಸಿಹಿ ಜಾಸ್ತಿ ಹಾಕೋರೆ. ಇಲ್ಲ, ನಾನು ಕುಡ್ದ್ಬಿಟ್ಟು ಕೊಟ್ಟೆ ಅದಕ್ಕೆ. ಸೊ ಹಾಗೇನೇನು ಸ್ವಲ್ಪ ಜನ ಕಮೆಂಟ್ ಹಾಕಿದ್ದೀರಾ ಗೈಸ್, ಅವ್ರಿಗೆಲ್ಲ ರಿಪ್ಲೈ ಕೊಡೋಣ ಅಂದ್ಬಿಟ್ಟು. ಸೊ ಏನೇನು ಕಮೆಂಟ್ ಹಾಕಿದ್ದಾರೆ ಹೇಳಿ. ಆಲ್ ದ ಬೆಸ್ಟ್ ದಿವಿ, ಆಲ್ ದ ಬೆಸ್ಟ್ ಅಂತ ಹೇಳೋರೆ. ಥ್ಯಾಂಕ್ಸ್ ಹೇಳೋ. ಆಮೇಲೆ ಚೆನ್ನಾಗಿ ಸ್ಟಡಿ ಮಾಡು, ಆಮೇಲೆ ಒಳ್ಳೆ ಫ್ರೆಂಡ್ಸ್ ಮಾಡ್ಕೋ, ಸ್ಕೂಲ್ ಲೈಫ್ ಎಂಜಾಯ್ ಮಾಡು ಅಂತ ಎಲ್ಲ ಹೇಳಿದ್ದಾರೆ. ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳು. ಎಂಜಾಯ್ ಮಾಡ್ತೀಯಾ ಸ್ಕೂಲ್ ಲೈಫಾ? ಚೆನ್ನಾಗಿ ಓದ್ತೀಯಾ? ಅಪ್ಪ ಅಮ್ಮನ ಹೆಸರು ಉಳಿಸ್ತೀಯಾ? ನಾವು ಈ ದಪ್ಪ ಆಗಿದ್ದೀನಿ ಅಂತ ತಲೆ ಕೆಡ್ಸ್ಕೊಡಿ. ಇಲ್ಲ, ನಾನು ದಪ್ಪ ಆಗಿದ್ದೀನಿ ಅಂತ ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಮುಖ ಊದ್ಕೊಳತ್ತಲ್ಲ ಫ್ಯಾನ್ಗಳಿಗೆ, ಅದಕ್ಕೆ ಯೋಚನೆ ಅಷ್ಟೇ. ಅದು ಬಿಟ್ರೇನೇನಿಲ್ಲ. ಆದರೂ ದಪ್ಪ ಆಯ್ತೀನಿ ಅಂತ ಯೋಚನೆ ಇಲ್ಲ. ನಾನು ದಪ್ಪ ಆದರೂ ತುಂಬ ಕ್ಯೂಟಾಗಿ ಕಾಣ್ತೀನಿ ಅಂತ ಅನ್ಸ್ತಿ ಎಲ್ಲರೂ ಹೇಳ್ತಾರೆ. ಫ್ಯಾಮಿಲಿಯಲ್ಲೂ ಅಂದರೆ ಸಣ್ಣ ಆಗಬೇಕು ನಿನ್ನ ವಯಸ್ಸಿಗೆ ಅಂತ ಹೇಳ್ತಾರೆ ಒಬ್ರೊಬ್ರು. ನಮ್ಮನವ್ರು ಏನಂತಂದ್ರೆ ದಪ್ಪ ಆದರೂ ಕ್ಯೂಟಾಗಿರ್ತೀಯಾ ಅಂತ ಹೇಳ್ತಾರೆ. ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದು. ಮುಖದಲ್ಲಿ ನನಗೆ ಗೈಸ್ ಎಲ್ಲ ಕಡೆನೂ ಇದು ಅದೇನಂತಾರಲ್ಲ ಮಚ್ಚೆ ಕಾರಲ್ಲ ಅಂತೇನೋ ಅಂತಾರಲ್ಲ, ಅದೆಲ್ಲ ಕಡೆನೂ ಐತೆ ಮುಖದಲ್ಲಿ. ಅದೊಂದು ಅದನ್ನು ತಗ್ಸೋಕ್ಕೆ ಅಂತ ಓಡಾಡ್ತೀನಿ. ಅದೆಲ್ಲಿ ತೆಗಿದ್ರೆ ಗೊತ್ತಿಲ್ಲ. ಫುಡ್ ತಿಂದು ಹೆಲ್ದಿ ಆಗಿರ್ಬೇಕಲ್ವಾ ಅಂತ ಹೇಳಿದ್ದಾರೆ. ಆಮೇಲಿಂದ ಪ್ರೈವೇಟ್ ಸ್ಕೂಲ್ ಸಿಸ್. ನಮ್ಮ ಖುಷಿನೂ ಹಾಕ್ಬೇಕಾಯ್ತು ಗೈಸ್. ಈ ಮಕ್ಕಳನ್ನ ಓದಿಸೋತಿ ನಾವು ಎಷ್ಟು ದುಡ್ಡು ಕೊಡಬೇಕು ಸ್ಕೂಲ್ಗೆ. ನೈಸ್ ವಿಡಿಯೋ. ದಿವ್ಯ ಸಿಸ್ಟರ್ ಏನೋ ಹಾಕಿದ್ರಲ್ವಾ, ತೋರಿಸ್ತಾನೆ ಇಲ್ಲ. ನಮ್ದು ಒಂದು ಶರ್ಟ್ ಸೂಪರ್ ಅಂತ ಹಾಕಿದ್ರು. ಎಲ್ಲ ಅವ್ರ ಮೆಸೇಜು ಇನ್ನೂ ಏನೋ ಹಾಕಿದ್ರು. ನೈಸ್ ವಿಡಿಯೋ ಅಂತ ಇಲ್ಲೇ ನೈಸ್ ವಿಡಿಯೋ ಹಾಕಿದ್ರು. ಅದಕ್ಕೆ ಮೇಲೆ ಬರುತ್ತೆ ನೋಡು, ಇಲ್ಲಿ ಬರುತ್ತೆ ಕಮೆಂಟ್ಸ್. ದಿವನ್ ಶರ್ಟ್ ಸೂಪರ್ ಅಂತ. ನೆನ್ನೆ ಹಾಕಿ ಶರ್ಟ್, ನೆನ್ನೆ ಹಾಕಿದೆ ಈ ಶರ್ಟು. ಇದೇ ನೆನ್ನೆನೂ ಹಾಕಿರೋದು. ಆ ವಿಡಿಯೋದಲ್ಲಿ ಬೇರೆದು ಅನ್ಸುತ್ತೆ, ಬೇರೆದು ಬ್ಲಾಕ್ ಕಲರ್ ಉದ್ದಕ್ಕೈತಲ್ಲ, ಚೆನ್ನಾಗಿ ಕಾಣ್ತಿದ್ದ. ಸೇಮ್ ಇದು ಅದು ಒಂದೇನೆ. ಆದರೆ ಇದಕ್ಕಿಂತ ಅದು ಚೆನ್ನಾಗಿ ಕಾಣುತ್ತೆ. ಹೌದಾ? ಇದು ಚೆನ್ನಾಗಿತ್ತು. ಖುಷಿಗೆ ಎಷ್ಟು ವರ್ಷ ಅದೆಲ್ಲ ಹಳೆ ವಿಡಿಯೋದಲ್ಲಿ ಹಾಕೋರಲ್ವಾ. ಇವ್ನಿಗೆ ಹೋಗಿ ಒಂದು ಫೋಟೋ ತೆಗೆಸ್ಕೊಂಬರ್ಬೇಕು ಗೈಸ್. ಇವಾಗ ಹೋಗಿ ನಮ್ದು ಇದು ಪಾಸ್ಪೋರ್ಟ್ ಸೈಜ್. ಎಷ್ಟೇನ ಕಮೆಂಟ್ ಹಾಕಿರೋದು ನೆನ್ನೆ? ತುಂಬ ಕಮೆಂಟ್ ಹಾಕಿ ಗೈಸ್, ರಿಪ್ಲೈ ಕೊಡ್ತೀವಿ ಇನ್ಮೇಲೆ, ಓಕೆನಾ? ಫೋಟೋ ಕೇಳಿದ್ದಾರೆ, ಆಮೇಲೆ ಒಂದು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದಾರೆ, ಒಂದು ಆಧಾರ್ ಕಾರ್ಡ್ ಕೇಳಿದ್ದಾರೆ. ಮೂರನ್ನು ತಗೊಂಡೋಗಿ ಕೊಟ್ಬಿಟ್ಟು ಬರ್ಬೇಕು. ಅಡ್ಮಿಷನ್ ಆಗಿದೆ, ಎಲ್ಲ ಕೊಟ್ಟಿದ್ದಾರೆ, ದುಡ್ಡು ಎಲ್ಲ ಕೊಟ್ಟಿದ್ದೀವಿ. ಸ್ವಲ್ಪ ಯಾರೋ ಮತ್ತು ವಿಕ್ರಮ್ ಮೈಸೂರು ಅಂತೇನೋ ಆಯ್ತು ನೋಡು, ವಿಕ್ರಮ್ ಅಂತ. ಅಲ್ಲ ಇರೋ ಒಂದು ನಿಮಿಷ, ದುಡ್ಡು ಸ್ವಲ್ಪ ಕೊಟ್ಟಿದ್ದೀವಿ. ಇನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡೋ ಥರ ಮಾಡ್ಕೊಂಡಿದ್ದೀವಿ, 3 ಸಲ ಕೊಡೋ ಥರ.
ಒಂದು ಸಲ ಕೊಟ್ಟಿದ್ದು ಇನ್ನೂ 2 ಸಲ ಕೊಡಬೇಕಾಗುತ್ತೆ. ಸೊ ದೊಡ್ಡ ಅಮೌಂಟ್ ಅಲ್ವಾ, ಅದರಿಂದ ಹಂಗೆ ಮಾಡ್ಕೊಂಡಿದ್ದೀವಿ. ಇವಾಗ ಹೇಳು. ವಿಕ್ರಮ್ ಮೈಸೂರು ಅಂತ ಅವರೇ ಗೈಸ್, ನಮ್ಮನವ್ರಿಗೆ ಯಾವಾಗಲೂ ಹೋಗ್ಲಿ ಅಟ್ಟದ ಮೇಲೆ ಕೊಡಿಸ್ಬಿಟ್ಟವ್ರೆ. ಒಸಿ ಕಾಮೆಂಟ್ ಹಾಕೋದು ಗೈಸ್. ಬೇರೆ ಏನಾದ್ರು ಹುಡುಗಿ ಕಾಮೆಂಟ್ ಹಾಕಿದ್ರೆ ಹೆಂಗೆ ಅದು ಹುಡುಗನೇ ಅನ್ಸುತ್ತೆ ಅಲ್ವಾ. ವಿಕ್ರಮ್ ಅಂದರೆ ಹುಡುಗನ ನೇಮ್ ನೋಡು. ಗೊತ್ತಿಲ್ಲ ನನಗೆ. ಹುಡುಗನ ಹೆಸರು ಹಾಕೊಂಡು ಮಾಡ್ಬೋದಲ್ವಾ. ಮುಖ ತೋರಿಸಿ, ನಿಮ್ದು ಮುಖ ತೋರಿಸಿ ಸುಮ್ಮನೆ ಕಾಮಿಡಿ ಮಾಡಿ. ನಮ್ಮ ಡಾರ್ಲಿಂಗ್ ವಿಜಯ್ ಎಷ್ಟು ಮುದ್ದಾಗಿದ್ದಾನೆ. ನಮ್ಮ ಡಾರ್ಲಿಂಗ್ ವಿಜಯ್ನ ನೋಡಿ ತುಂಬಾ ಖುಷಿ ಆಯ್ತು. ಐ ಲವ್ ಯು ಡಾರ್ಲಿಂಗ್. ಆಮೇಲೆ ಮಿಸ್ ಯು. ಆಮೇಲೆ ಹಾಯ್ ಡಾರ್ಲಿಂಗ್ ವಿಜಯ್, ಯಾಕೆ ತುಂಬಾ ದಿನ ಆಯ್ತು ಡಾರ್ಲಿಂಗ್. ಎಲ್ಲ ಕಾಮೆಂಟ್ ಹಾಕೋರೆ ಇಲ್ಲ ಗೊತ್ತಿಲ್ಲ ಗೈಸ್. ಇವಳೆ ಓದ್ತಾವಳು. ಇಲ್ಲ ಪ್ರಾಮಿಸ್ ಆಗ್ಲು ಗೈಸ್, ಬೇಕಾದ್ರೆ ಸ್ಕ್ರೀನ್ ಶಾಟ್ ಹಾಕ್ಲ ನಾನು ಎಲ್ಲದೂನುವೆ. ಒಸಿ ಅಲ್ಲ, ನಾನು ಎಲ್ಲದಕ್ಕೂ ನಾನೇ ರಿಪ್ಲೈ ಕೊಟ್ಟಿದ್ದೀನಿ. ಹಾಯ್ ಡಾರ್ಲಿಂಗ್ ವಿಜಯ್, ನಮ್ಮೂರು ಅಲ್ಲ ಇದೇನಿದು ಕಡೀರಿ. ಇನ್ನೊಂದು ಬೇರೆದೈತೆ ಕಾಮಿಡಿಯಾಗೆ ಅದು ಹಾಕ್ತೀನಿ, ಹೇಳ್ತೀನಿ. ನೀನು ಹೇಳೋ ಹೊತ್ತಿಗೆ ಇಲ್ಲಿ ವಿಡಿಯೋ ಲೆಂತಿ ಆಗೋಯ್ತದೆ, ಬೇಗ ಹೇಳ್ಬೇಕು. ಏನೋ ಹಾಕಿದ್ರು ನಮ್ಮ ಡಾರ್ಲಿಂಗ್ ವಿಜಯ್ ಎಷ್ಟು ಮುದ್ದಾಗಿದ್ದಾನೆ ಅಲ್ವಾ ಅಂತ. ತುಂಬಾ ಮುದ್ದಾಗಿದ್ದಾನೆ ಅಂತ ನಾನು ರಿಪ್ಲೈ ಕೊಟ್ಟಿದ್ದೀನಿ ಗೈಸ್. ನಂಗೆ ಏನಂದ್ರೆ ಹುಡುಗನ ಅಂತ ಡೌಟ್ ಗೈಸ್ ನಂಗೆ. ಅದು ನಾನು ನಮ್ಮನೆಯವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಏನಂತ, ಹುಡುಗ ಮುದ್ದು ಸುಮ್ಮನೆ ಹತ್ರ ಹಾಕೋರಷ್ಟೇ, ರೇಗ್ಸಕ್ಕಿರ್ಬೇಕು ಹಂಗೆ ಹಂಗೆ ಅಂತ ಅಂದರು. ಇಷ್ಟಪಡ್ತಾರಲ್ವ ಹುಡುಗ ಆಗಿನೂ ಒಬ್ರು ಹುಡುಗನ ಚೆನ್ನಾಗವ್ರೆ, ಫ್ರೆಂಡ್ ಆಗಾರು ಇಷ್ಟಪಡ್ತಾರೆ, ಹಂಗೆ ಅನ್ಕೊಂಡು ಇವ್ರ ಹತ್ರ ಸಮಾಧಾನ ಮಾಡೋದು ಅನ್ಕೊಂಡು ಸುಮ್ಮನೆ. ಏನು ನಾನು ಹಂಗಾರು ಕೇಳಿದೆ, ಏನು ಮದು ಇಷ್ಟೊಂದು ಲವ್ ಯು ಅಂತ ಕಳಿಸ್ತಾರೆ, ಮಿಸ್ ಯು ಅಂತ ಕಳಿಸ್ತಾರೆ. ಹುಡುಗ ಆದರೂ ಫ್ರೆಂಡ್ಸ್ ರೀತಿಲಾಗಲಿ ಏನರಲ್ಲಿ ರೀತಿಲ ಈ ಲವ್ ಯು ಅನ್ನೋದೆಲ್ಲ ಯಾಕೆ ಕಳಿಸ್ಬೇಕು, ಮಿಸ್ ಯು ಅನ್ನೋದು ಯಾಕೆ ಕಳಿಸ್ಬೇಕು, ಪ್ರತಿಯೊಂದು ಮೆಸೇಜ್ಗೂ ಡಾರ್ಲಿಂಗ್ ಅಂತ ಯಾಕೆ ಕಳಿಸ್ಬೇಕು ಅಂತ ನಾನು ಹೇಳಿದೆ ಗೈಸ್. ಅದು ಹುಡುಗ ಅಂತ, ಅದು ಹುಡುಗಿನೇ, ನಂಗೆ ಗೊತ್ತಿರೋ ಹುಡುಗಿನೇ. ನಾನ್ ನಂಬಲ್ಲ ಬಿಡು. ನಮ್ ದಿವಿಗೆ ಏನ್ ನಗು ಬರ್ತೈತೆ ಅಂತ. ಅಲ್ಲ, ಈ ಮೂತಿಗೆ ನಾನ್ ಬಿದ್ದಿರೋದೇ ಹೆಚ್ಚು, ಅದ್ರಲ್ಲಿ ಬೇರೆ ಹುಡುಗಿರ್ ಬೀಳ್ತಾರ ಮಗ್ನೆ ಅಲ್ವಾ. ಬೀಳಲ್ವಾ ಮಗನೇ? ನಮ್ಮ ಸಿಕ್ಕಿರೋದೇ ಹೆಚ್ಚು ಅನ್ನೋ. ಚೆನ್ನಾಗಿಲ್ಲ ನಾನು. ಚೆನ್ನಾಗಿದ್ಯಾ ನಮ್ ದಿವನ್ ಡೈಲಾಗು. ಚೆನ್ನಾಗಿಲ್ಲ ಅಷ್ಟೇ ಹೇಳು. ಖುಷಿ ಅಪ್ಪ ಚೆನ್ನಾಗೈತೆ ಚೆನ್ನಾಗಿಲ್ವಾ? ಎಷ್ಟು ಚೆನ್ನಾಗೈತೆ? ತುಂಬ ಚೆನ್ನಾಗೈತಂತೆ ನಮ್ಮ ಖುಷಿಗೆ. ನಮ್ಮ ದಿವಿಗೆ ಟೇಸ್ಟ್ ಇಲ್ಲ ಗೈಸ್. ನಿನಗೆ ಟೇಸ್ಟ್ ಇಲ್ಲ, ಅಪ್ಪನ್ನ ಹೋಗಿ ಚೆನ್ನಾಗಿಲ್ಲ ಅಂತ ಇದೆಯಲ್ಲ, ನಿನಗೆ ಟೇಸ್ಟ್ ಇಲ್ಲ. ಕೈನೂ ಚೆನ್ನಾಗೈತೆ ನೋಡು. ಅಮ್ಮನ ಕೈ ದಪ್ಪಗಿರೋದು, ನನ್ನ ಕೈ ನೋಡು ತುಂಬ ನರಗಳೆಲ್ಲ ಕಾಣ್ತವೆ ಚೆನ್ನಾಗಿ. ಓ ಬೆಳ್ಳಗಿದ್ರೆ ನೋಡು, ನಿನ್ ಮಕ ನೋಡು ಕರ್ರಗೈತೆ. ಇಲ್ಲ ನನ್ನ ಮಕ ನೋಡು ಬೆಳ್ಳಗೈತೆ. ಯಪ್ಪ ಇಲ್ಲ, ನನ್ನ ಮಗನೇ ಬೈಟ್ಕಿರೋದು. ಏನಿಲ್ಲ, ಕರಿತೀಮ. ಆಮೇಲೆ ಇನ್ನೊಂದು ಮರ್ತ್ಕೊಬಿಟ್ಟಿದೆ. ಇವಾಗ ನಾನು ರ್ಯಾಪರ್ ಹಾಕ್ತೀನಿ ಬೈಂಡ್ಗೆ, ಬುಕ್ಗೆ ಎಲ್ಲದಕ್ಕೂ. ನಾನೇ ಹಾಕೊಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇಷ್ಟ ಆ ಥರದ್ದೆಲ್ಲ ಹಾಕೋದು. ಭಾನುವಾರ ನಾನು ಒಬ್ಬನೇ ಹಾಕೊಡ್ತೀನಿ. ಇವಳು ಏನು ಸಹಾಯ ಪಡಿದಾರೆ ನಾನೇ ಹಾಕೊಡ್ತೀನಿ, ನಾನೇ ಮಾಡ್ತೀನಿ. ಒಂದು ಸಹಾಯನೂ ನಾನು ಮಾಡಲ್ಲ ಗೈಸ್. ಓಕೆ ಡನ್. ಇವಳೇನು ಗೊತ್ತಾ ಗೈಸ್, ಇವತ್ತು ಮಾಡೋಣ ಅಂತ ಇವಳು ಬೇಡ ನಾನು ಇವತ್ತು. ಇವರು ಮಾಡಲ್ಲ ಗೈಸ್, ನನ್ಗೆ ಒಂಚೂರು ಹೆಲ್ಪ್ ಮಾಡಲ್ಲ. ನಾನು ಒಬ್ಬಳೇನೆ ಕೂತ್ಕೊಂಡು ಮಾಡಬೇಕು. ನೀನು ವಿಡಿಯೋದಲ್ಲಿ ಮಾಡ್ಕೊತೀನಿ, ಅವತ್ತು ಮಾಡಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡ್ತೀನಿ ಅಂತ ಅವಳು ಪ್ಲಾನ್. ಅದಕ್ಕೆ ವಿಡಿಯೋದಲ್ಲಿ ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ. ಇವಾಗ ಬುಕ್ಕಿಗೆಲ್ಲ ಬೈಟ್ ಮಾಡೋದೆಲ್ಲ ನಮ್ಗೆ ಬೈಯೋದು, ಮದರ್ಗೆ ಅದೇನು ದೊಡ್ಡದ ಕೆಲಸ. ನೋಡೋಣ, ಮಾಡಿ ತೋರಿಸಿಲ್ಲ ನಿನಗೆ, ಅದ್ರಲ್ಲಿ ಒಂಚೂರು ಸಹಾಯ ಕೇಳಂಗಿಲ್ಲ. ಓಕೆ, ಆಮೇಲೆ ಸಿಗ್ತೀವಿ ಗೈಸ್. ಬೇಡ ಸಾಕು, ನೀನು ಬೆಳ್ಳೆ ಕಾಣ್ತಾ ಇಲ್ಲ ಅಂತ. ನೀನೀಗ ಬೆಳ್ಳೆ ಕಾಣಿಸ್ಬೇಕು ಅಂತ ನನಗೆ. ನಾನು ಕಪ್ಪಗಿದ್ರು ನಾನು ತಲೆನೇ ಕಟ್ಸ್ಕೊಳ್ಬೇಕು. ನೀನು ಯಾವಾಗ ಅಂದ್ಕೊಳ್ಳೋದು ಜ್ವರ ಮಾತಾಡ್ಸಿ. ಗಾಯ್ಸ್, ಇವಾಗ ನಮ್ಮನೆಯವರು ಮಧ್ಯಾಹ್ನ ಊಟ ತಿನ್ನಿಸ್ತಿದ್ದಾರೆ ನನಗೆ. ಅರ್ಧಕ್ಕರ್ಧ 5 ವರ್ಷದಲ್ಲಿ ನಾನೇ ಊಟ ತಿನ್ಸಿದ್ದೀನಿ ತಾನೇ. ಆಲ್ಮೋಸ್ಟ್ 5 ವರ್ಷದಲ್ಲಿ ಒಂದು 2.5 ವರ್ಷ ನಾನೇ ತಿನ್ಸ್ಬಿಟ್ಟಿದ್ದೀನಿ ಊಟನ. ನಾನು ಚಿಕ್ಕವಳಿಂದ ನಿನ್ನ ಮದುವೆ ಆಗೋವರೆಗೂ ನಮ್ಮ ಅಮ್ಮನ ಅರ್ಧಕ್ಕರ್ಧ ಊಟ ತಿನ್ಸಿರೋದು. ಇವಾಗ ನಾನು ಇವ್ರ ಅಮ್ಮ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ.
ನಿಜ ಹೇಳ್ಬೇಕಂದ್ರೆ ಕಾಲೇಜ್ ಊಟನೂ ತಿನ್ಕೊಂಡು ಹೋಗ್ತಿರ್ಲಿಲ್ಲ, ಸ್ಕೂಲಿಗೂ ಊಟ ತಿನ್ಕೊಂಡು ಹೋಗ್ತಿರ್ಲಿಲ್ಲ. ಹಾಸ್ಕೊಂಡೋಗಿಲ್ಲ. ಅದೇನೋ ಅವಾಗ ಹಸುನೇ ಆಯ್ತಿರ್ಲಿಲ್ಲ ನನಗೆ. ಇವಾಗ ಒಂದು 5 ನಿಮಿಷನೂ ತಡೆಯೋಕ್ಕಾಗಲ್ಲ. ಕೋಪ ಬಂದಾಗ ತಡ್ಕೊಂಡಿರ್ತೀನಿ ಬೇಕಾದ್ರೆ. ಸರಿ, ಅವರಿಬ್ಬರು ಮಲಗಿದ್ದಾರೆ ಗೈಸ್ ಒಳಗಡೆ ರೂಮಲ್ಲಿ. ಅವ್ರು ಊಟ ಮಾಡ್ಬಿಟ್ಟು ಹೋಗಿ ಮನಿಕೊಂಡ್ರು. ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೋಬೇಕಲ್ಲ ಈ ಬಿಸಿಲಲ್ಲಿ, ಇಲ್ಲಾಂದರೆ ಈಚೆಗಡೆ ಎಲ್ಲ ಹೋಗ್ತಾರೆ ಅವರು. ಸ್ವಲ್ಪ ತಿನ್ನಿಸಿ, ಇಲ್ಲೆಲ್ಲ ಆಯ್ತು ಗೊತ್ತೈತೆ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು 8600 ಆಗೋಕ್ಕೆ ಇನ್ನೊಬ್ಬರು ಏನೋ ಇಬ್ಬರು ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಡ್ಬಿಡಿ. ಹಿಂಗೆ ಇದೇ ರೀತಿ ಡೈಲಿ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಬಾಯ್ ಗಾಯ್ಸ್. ಗುಡ್